ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಹೊಸದುರ್ಗ ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹೊಸದುರ್ಗ ಪಟ್ಟಣದ ಬನ್ನಿ ಮಂಟಪದ ಹತ್ತಿರ ಜರುಗಿದ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಎಸ್ಡಿಪಿಐ ಸಂಘಟನೆಯು ಹೊಸದುರ್ಗ ಭಾಗದಲ್ಲಿಯೂ ಕೂಡ ತನ್ನ ಸಂಘಟನೆಯ ಬಲವರ್ಧನೆ ಮಾಡಲು ಮುಂದಾಗಿದ್ದು, ಹಲವು ಸಮಾನ ಮನಸ್ಕ ಕಾರ್ಯಕರ್ತರನ್ನು ಸಂಘಟನೆ ನೋಂದಾಯಿಸಿಕೊಳ್ಳುತ್ತಿದೆ. ಸಂಘಟನೆಯು ಇದೀಗ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಮುಂದಾಗಿದ್ದು, ಹೊಸದುರ್ಗ ಪಟ್ಟಣದಲ್ಲಿ ಜರುಗಿದ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಶಿಬಿರದಲ್ಲಿ ಸುಮಾರು 200ಕ್ಕೂ ಅಧಿಕ ಜನ ಆರೋಗ್ಯ ತಪಾಸಣೆ ಸೇರಿದಂತೆ 75 ಜನ ರಕ್ತದಾನದಲ್ಲಿ ಪಾಲ್ಗೊಂಡರು. ವಿಶೇಷವಾಗಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ತಾಲೂಕು ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಪುರಸಭಾಧ್ಯಕ್ಷರಾದ ಜಬೀವುಲ್ಲಾ, ಸಂಘಟನೆಯ ಉಪಾಧ್ಯಕ್ಷ ಚಾಂದ್ ಬಾಷಾ, ಕಾರ್ಯದರ್ಶಿ ಆರಿಫ್, ಪ್ರಮುಖರಾದ ಸೈಯದ್ ಬಾಬು, ಮುಸ್ಲಿಂ ಸಮುದಾಯದ ಅಧ್ಯಕ್ಷರಾದ ಸೈಯದ್ ಮುನ್ನಾ, ಕೆಇಬಿ ಕಾಂಟ್ರಾಕ್ಟರ್ ಸೈಯದ್ ಚಾಂದ್ ಬಾಷಾ, ಗಂಗಾಧರ್, ಜಿಎಜೆ ಮುಜಾಮಿಲ್, ಜೆಡಿಎಸ್ ಮುಖಂಡರಾದ ಅಕ್ರಮ್ ಭಾಷಾ, ಹಿರಿಯರಾದ ಅಯಾಜ್ ಸೇರಿದಂತೆ ಹಲವು ಸಮಾನ ಮನಸ್ಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷದ ವತಿಯಿಂದ ದಿನಾಂಕ 23/11/2025 ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಸುಲ್ತಾನ್ ಜಯಂತಿಯ ಅಂಗವಾಗಿ ಈ ದಿನ ರಕ್ತದಾನ ಶಿಬಿರವನ್ನು ನಮ್ಮ ಬನ್ನಿ ಮಂಟಪದ ಆವರಣದಲ್ಲಿ ಜರುಗಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ 52 ಜನ ರಕ್ತದಾನಿಗಳು ತಮ್ಮ ರಕ್ತವನ್ನು ಸ್ವ ಇಚ್ಛೆಯಿಂದ ರಕ್ತವನ್ನು ದಾನ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೂ 23 ಜನ ರಕ್ತವನ್ನು ದಾನ ಮಾಡಿದ್ದಾರೆ. ರಕ್ತವನ್ನು ದಾನ ಮಾಡಿರ್ತಕ್ಕಂಥ ದಾನಿಗಳಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇವೆ. ಧನ್ಯವಾದಗಳು. ಈ ದಿನ ಹೊಸದುರ್ಗ ನಗರದಲ್ಲಿ ಎಸ್ಡಿಪಿಐ ಪಕ್ಷದ ವತಿಯಿಂದ ರಕ್ತದಾನ ಶಿಬಿರವನ್ನು ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ದಿನ ಕನ್ನಡ ರಾಜ್ಯೋತ್ಸವ ಹಾಗೂ ಟಿಪ್ಪು ಜಯಂತಿಯ ಒಂದು ಅಂಗವಾಗಿ ರಕ್ತದಾನ ಜನಗಳಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕೆಲಸ. ಅದಕ್ಕೆ ನಮ್ಮ ಯುವಕರಲ್ಲಿ ನಾವು ಚರ್ಚೆ ಮಾಡಿದಾಗ ಅದೊಂದು ಕಾರ್ಯಕ್ರಮವನ್ನು ಈ ದಿವಸ ನೆರವೇರಿಸೋಣ ಅಂಥೇಳಿ ಎಲ್ಲ ಒಮ್ಮತದಿಂದ ನಮಗೆಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಈ ಭಾಗದ ಎಲ್ಲ ಮುಖಂಡರು ಮತ್ತು ಸದಸ್ಯರುಗಳು, ಹಾಗೇ ಎಲ್ಲ ನಮ್ಮ ಹಿರಿಯರು, ಜಾಮಿಯಾ ಮಸೀದಿ ಅಧ್ಯಕ್ಷರಾದಂಥ ನಮ್ಮ ರಹಮತುಲ್ಲಣ್ಣರವರು ಬಂದು ಇದನ್ನು ಉದ್ಘಾಟನೆ ಮಾಡಿ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಬಂದು ಈ ಒಂದು ರಕ್ತದಾನವನ್ನು ಎಲ್ಲರೂ ಯುವಕರು ಬಹಳ ಉತ್ಸಾಹದಿಂದ ಈ ರಕ್ತದಾನಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ. ಯಾಕಪ್ಪ ಅಂದರೆ ರಕ್ತದಾನ ಇವತ್ತು ಅವಶ್ಯಕತೆ ಏನಕ್ಕಪ್ಪ ಅಂದರೆ ಇವತ್ತಿನ ದಿನಗಳಲ್ಲಿ ರಕ್ತವನ್ನು ಕೊಡೋಕ್ಕೆ ಜನಗಳು ಹೆದರ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅದು ಕೊಟ್ಟರೆ ನಮಗೇನಾಗುತ್ತೆ ಅಂತೇಳಿ ಅವರು ಪಾಪ ಒಂದು ಸ್ವಲ್ಪ ಭಯಪಡ್ತಾರೆ. ಆದರೆ ರಕ್ತದಾನ ಕೊಡೋದ್ರಿಂದ ಇನ್ನೊಬ್ಬರ ಜೀವನವನ್ನು ಉಳಿಸ್ಲಿಕ್ಕೆ ನಮಗೆ ಭಗವಂತ ನಮಗೊಂದು ಮಾರ್ಗ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಎಲ್ಲರೂ ಸಹ ರಕ್ತದಾನ ಕೊಡೋದ್ರಿಂದ ಮುಂದಿನ ಅವರ ಹೆಲ್ತಿಗೆ ಒಳ್ಳೆಯದು ಅಂತೇಳಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ
ಯುವಕರಲ್ಲಿ ಅದು ಜಾಸ್ತಿ ಹೆಚ್ಚಿನದಾಗಿ ಮನವರಿಕೆ ಆಗಿರೋದ್ರಿಂದ ಇವತ್ತು ಬಹಳ ಜನ ಯುವಕರು ಬಂದು ರಕ್ತದಾನವನ್ನು ಕೊಡಲಿಕ್ಕೆ ಪಾಪ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಒಂದು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ನಮ್ಮ ಜಿಲ್ಲೆಯ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆಯೋ ಅವರಿಗೆ ತುಂಬ ಸಹಕಾರ ಆಗುತ್ತೆ, ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ದಿನ ಇದು ಒಳ್ಳೆಯ ಕೆಲಸ, ರಕ್ತದಾನ ಮಹಾದಾನ. ಹೊಸದುರ್ಗ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವದ ವತಿಯಿಂದ ಮುಸ್ಲಿಂ ಸಮಾಜ, ಇವ್ರಿಗೆ ಮುಸ್ಲಿಂ ಸಮಾಜದ ಅಧ್ಯಕ್ಷರು ಹಾಗೂ ನಾವರುಗಳ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿ ಜರುಗಲಿ ಅಂತೇಳ್ಬಿಟ್ಟು ನಾವು ಆಶಿಸ್ತಾ, ಹಾಗೂ ಸ್ವಇಚ್ಛೆಯಿಂದ ಬಂದಂಥ ಎಲ್ಲ ಒಂದು ರಕ್ತದಾನ ಮಾಡಲಿಕ್ಕೆ ಬರುವಂಥ ಅವರು ಆರೋಗ್ಯ ಚೆನ್ನಾಗಾಗಲಿ ಮತ್ತು ರಕ್ತ ಕೊಡುವಂಥ ರಕ್ತ ಇದೆಯಲ್ಲ ಮುಂದಿನ ಜೀವನ ಉಳಿಸುವಂಥ ಒಂದು ಕೆಲಸ ಆಗಲಿ ಅಂತ ಈ ಸಮಯದಲ್ಲ ಬೇಡ್ಕೊಂಡು ಹಾಗೂ ಈಗ ಈ ಕಾರ್ಯಕ್ರಮನ ಆಯೋಜಿಸುವಂಥ ಎಲ್ಲ ಈಗ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿಯವರ ಇವರಕ್ಕೂ ನಾವು ಧನ್ಯವಾದ ಅರ್ಪಿಸುತ್ತಾ, ಈ ಕೆಲಸ ಇನ್ನೂ ಕೂಡ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಹೊಸದುರ್ಗ ತಾಲೂಕಲ್ಲಿ ಫಸ್ಟ್ ಇದು ಒಳ್ಳೆ ಒಂದು SDPIಯಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನಮ್ಮ ಹುಡುಗರೆಲ್ಲ ನಾನು ಕೂಡ ಕೊಡೋಕೆ ಬಂದಿದ್ದೀನಿ. ಈಗ ಮುಂದೆ ಏನೇ ಇರಲಿ ರಕ್ತ ಬೇಕಂದರೆ ನಮ್ಮ ಒಂದು ಪಾರ್ಟಿಯಲ್ಲಿ ಒಂದು ಹೆಸರು ಕೊಟ್ಟರೆ ಬಂದು ಕೊಡೋಕ್ಕೆ ತಯಾರಿರ್ತಾರೆ ನಮ್ಮ ಹುಡುಗರು. ನಾವು ತಯಾರಿರ್ತೀವಿ. ಇದು ಏನು ಮಾಡಿದಾರೋ ಈ ನಮ್ಮ ಸಮಾಜದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಒಂದು ಜಯಂತಿ ಉತ್ಸವದಲ್ಲಿ ಇದು ಮಾಡಿರೋದು ಭಾರಿ ಒಳ್ಳೆ ಖುಷಿ ಆಗ್ತಾಯಿದೆ. ಇನ್ನು ಮುಂದೆ ಕನ್ನಡ ರಾಜ್ಯೋತ್ಸವ ಬೇರೆ ಇದೆ, ಅದರಿಂದ ಎಲ್ಲ ಸೇರಿ ನಾವೆಲ್ಲ ಇದು ಮಾಡೋಣ. ಆಮೇಲೆ ಇನ್ನು ಮುಂದೆ ವರ್ಷದಿಂದ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಇನ್ನೂ ರಕ್ತದಾನ ಕೊಡಲಿ ಅಂತ ನನ್ನ ತಮ್ಮಗಳಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಜಯಂತಿಯ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಆರೋಗ್ಯ ತಪಾಸಣೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಭಾಳಷ್ಟು ಜನಗಳು ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷದ ವತಿಯಿಂದ ಪಕ್ಷದಲ್ಲಿ ತೀರ್ಮಾನ ಮಾಡಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡಿ ಅಧ್ಯಕ್ಷರ ಒಂದು ಇದರಲ್ಲಿ ಕುಳಿತುಕೊಂಡು ನಾವು ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದೀವಿ. ಅದೇ ರೀತಿ ರಕ್ತದಾನ ಶ್ರೇಷ್ಠ ದಾನ. ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ದಾನ. ಯಾಕಂದರೆ ಸಾಕಷ್ಟು ಜನಗಳಿಗೆ ಜೀವ ಹೋಗುವ ಸಮಯದಲ್ಲಿ ಬೇಕಾಗಿರೋದೇ ರಕ್ತ. ಎಷ್ಟೇ ಕೋಟಿ ದುಡ್ಡಿದ್ದರೂ ಕೂಡ ಆ ದುಡ್ಡು ಏನಕ್ಕೂ ಉಪಯೋಗ ಬರಲ್ಲ. ಈ ರಕ್ತ ಇದೆಲ್ಲ ಭಾಳ ಉಪಯೋಗ ಬರುತ್ತೆ. ಆದ್ದರಿಂದ ನಾವು ನಿರ್ಧಾರ ಮಾಡಿ ಇವತ್ತು ರಕ್ತದಾನದ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈ ರಕ್ತದಾನಕ್ಕೆ ಬಹಳಷ್ಟು ಜನ ಬಂದು ನಮಗೆ ಕೈ ಜೋಡಿಸ್ತಿದ್ದಾರೆ. ಬಂದಿರತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳು ಅರ್ಪಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಪುರಸಭೆಯಿಂದ ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸಹಕಾರ ನಮಗೆ ಮಾಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಅದೇ ರೀತಿ ನಮಗೆ ಹೊಸದುರ್ಗ ಪೊಲೀಸ್ ಇಲಾಖೆಯಿಂದ ಕೂಡ ಪರ್ಮಿಷನ್ ಕೊಟ್ಟು ನೀವು ಈ ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ನಮಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ವಿ, ಅವರಿಗೂ ನಾವು ಅಲ್ಲಿ ಅವ್ರ ಹತ್ರ ಅವರು ನಮಗೆ ಇಲ್ಲಿ ಮನವಿ ನೀವು ಮಾಡಲಿ ಅಂತೇಳಿ ನಾವು ಕೊಟ್ಟಾಗ ನೀವು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸ್ಪಂದಿಸಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳು ಅರ್ಪಿಸುತ್ತಾ, ಅದೇ ರೀತಿ ಆರೋಗ್ಯ ಇಲಾಖೆಯವರು ಬಹಳ ಬೇಗ ಚಿತ್ರದುರ್ಗ ಜಿಲ್ಲೆಯಿಂದ ಎದ್ದು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.